ಹೊನ್ನಾವರ ತಾಲೂಕಿನ ಕರ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಪ್ರಯೋಗಶಾಲಾ ತಂತ್ರಜ್ಞ ವಿನಾಯಕ್ ನಾಯ್ಕ್ ಅವರಿಗೆ ಕರ್ವಾ ಗ್ರಾಮ ಪಂಚಾಯತ್ ಹಾಗೂ ಗ್ರಾಮಸ್ಥರಿಂದ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ವಿನಾಯಕ್ ನಾಯ್ಕ್ ಅವರು ಕರ್ವಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 18 ವರ್ಷಗಳಿಂದ ತಮ್ಮ ಸೇವೆ ಸಲ್ಲಿಸುತ್ತಿದ್ದರು. ತಮ್ಮ ವೃತ್ತಿ ಜೊತೆಗೆ ಸಮಾಜಮುಖಿಯಾಗಿ ಗುರುತಿಸಿಕೊಂಡಿದ್ದರು. ಗ್ರಾಮದಲ್ಲಿ ನಡೆಯುವ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಜೊತೆಗೆ ಅನಾರೋಗ್ಯ ಪೀಡಿತರಿಗೆ ತಮ್ಮ ಕೈಲಾದ ಸಹಾಯ ಹಸ್ತ ನೀಡುತ್ತಿದ್ದರು. ಕರ್ವಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಳದಿಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವರ್ಗಾವಣೆಯಾಗಿದ್ದರಿಂದ ಸನ್ಮಾನ ಏರ್ಪಡಿಸಲಾಗಿತ್ತು. ಸನ್ಮಾನ ಸ್ವೀಕರಿಸಿದ ವಿನಾಯಕ ನಾಯ್ಕ್ ಮಾತನಾಡಿ, ಕರ್ವಾದಲ್ಲಿಯೇ ನಾನು ಪ್ರಪ್ರಥಮವಾಗಿ ವೃತ್ತಿ ಆರಂಭಿಸಿರುವುದು 18 ವರ್ಷ. ಇದೇ ಗ್ರಾಮಸ್ಥರ ಪ್ರೀತಿ ವಿಶ್ವಾಸದಿಂದ ಸೇವೆ ಸಲ್ಲಿಸಿರುವೆ. ಯಾರೊಬ್ಬರು ಅಗೌರವ ತೋರದೆ, ವೃತ್ತಿಗೆ ಅಡ್ಡಿಪಡಿಸದೆ ಆತ್ಮೀಯತೆಯಿಂದ ನೋಡಿಕೊಂಡಿದ್ದಾರೆ. ಈ ಊರಿನೊಂದಿಗೆ ಬಾಂಧವ್ಯ ನನ್ನ ಜೀವನದ ಕೊನೆಯವರೆಗೂ ಇರುತ್ತದೆ. ರಾಜಕೀಯವಾಗಿಯೂ ಅನೇಕ ಹುದ್ದೆ ಪಡೆದವರಿದ್ದಾರೆ. ಸಾಹಿತ್ಯಿಕವಾಗಿಯೂ ಈ ಗ್ರಾಮ ಗುರುತಿಸಿಕೊಂಡಿದೆ. ಊರಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಎದುರಾದರೆ ಎಲ್ಲರೂ ಒಂದಾಗಿ ಹಣ ಸಂಗ್ರಹಿಸಿ ಕಷ್ಟದಲ್ಲಿದ್ದವರಿಗೆ ನೀಡುತ್ತಾರೆ. ಇಂತಹ ಮನಸ್ಥಿತಿ ಇದ್ದಾಗ ಮಾತ್ರ ಆ ಗ್ರಾಮ ಬೌದ್ಧಿಕವಾಗಿ ಪರಿಶುದ್ಧವಾಗಿರುತ್ತದೆ. ಸನ್ಮಾನ, ಹೊಗಳಿಕೆ ಎನ್ನುವುದು ಆತ್ಮೀಯತೆಯಿಂದ ಕೂಡಿರಬೇಕು. ಆಗ ಮಾತ್ರ ಸನ್ಮಾನಕ್ಕೆ ಗೌರವ. ಇಂದು ಎಲ್ಲರೂ ಆತ್ಮೀಯತೆಯಿಂದ ಸನ್ಮಾನ ಮಾಡಿರುವಿರಿ. ಇದು ನಾನು ಮರೆಯಲಾರದ ದಿನ ಎಂದರು. ನಿಮ್ಮ ಜನಗಳ ದೊಡ್ಡ ಮನೆ ಇದೆ. ಕರ್ವಾ ಗ್ರಾಮನೇ ಹಂಗೆ ಇರಬೇಕು. ಒಬ್ಬರಿಗಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಇಲ್ಲಿ. ಮತ್ತು ಸಾಹಿತ್ಯಿಕವಾಗಿ ಚೆನ್ನಾಗಿದೆ ಈ ಗ್ರಾಮ. ಸಾಹಿತ್ಯಿಕವಾಗಿ ನಾಲೆಜ್ಗಳಿದೆ ಈ ಗ್ರಾಮದಲ್ಲಿ. ಮತ್ತು ತಾಲೂಕಾ ಲೆವೆಲಲ್ಲಿ ಈ ಗ್ರಾಮದ ಹೆಸರು ಚೆನ್ನಾಗಿದೆ. ಲೀಡರ್ಸ್ಗಳಿದ್ದಾರೆ. ಮತ್ತು ಒಂದು ಇದೇ ಗ್ರಾಮಕ್ಕೆ ಒಂದು ಐಡೆಂಟಿಟಿ ಇದೆ. ಹೊರಗಡೆ ಹೋದರೆ ಬೇರೆ ಎಲ್ಲ ಗ್ರಾಮಗಳು ನಾವು ನೋಡ್ತೀವಿ, ಮುಗ್ಗುವ ನೋಡ್ತೀವಿ. ಅದರೊಂದಿಷ್ಟು ಜನ ಯಾವುದೋ ಒಂದು ಜನ ಯಾರಿಗಾರು ಏನಾದ್ರು ಆಯಿತು ಅಂದರೆ ಅವ್ರ ಜೊತೆಗೆ ಹೋಗ್ತಾರೆ. ನನ್ನ ಊರದು ಸ್ವಂತ ಊರು. ಯಾರು ಆರಾಮಿಲ್ಲ ಅಂತ ಹೇಳ್ಬಿಟ್ರೆ ಮನೆಗೆ ಹೋಗಿ ದೇಣಿಗೆ ತಂದ್ರೆ ಅದೇ ಪ್ರಕಾರ ಇಲ್ಲಿದೆ. ಯಾರು ಆರಾಮಿಲ್ಲ ಅಂತ ಹೇಳ್ಬಿಟ್ರೆ ಅವರೆಲ್ಲ ಬಂದ್ಬಿಟ್ಟು ಏನದು ನಾನು ಇಷ್ಟ ನೋಡಿ ನನ್ನ ಆಫೀಸಲ್ಲಿ ಯಾರು ಕರ್ಕೊ ಬರ್ತಾನೆ, ಇಷ್ಟು ಜನ ಸೇರ್ತಾರೆ, ಅವ್ರಿಗೆ ದುಡ್ಡು ಹಾಕ್ಕೊಂಡು ಎಲ್ಲ ಕಳಿಸೋದು ಏನೇನೋ ಮಾಡ್ತಾರೆ. ಆ ಒಂದು ಮನಸ್ಥಿತಿ ಒಂದು ಜನರಲ್ಲಿ ಯಾವಾಗ ಇರ್ತದಲ್ಲ, ಗ್ರಾಮದ ಜನ ಬೌದ್ಧಿಕವಾಗಿ ಜಾಸ್ತಿ ಬೆಳವಣಿಗೆ ಇರ್ತದೆ. ಬೌದ್ಧಿಕವಾಗಿ ಆ ಗ್ರಾಮ ಪರಿಶುದ್ಧವಾಗಿರ್ತದೆ. ಅಂಥ ಮನಸ್ಥಿತಿ ನಿಮ್ಮಲ್ಲಿ ಇರೋಕ್ಕಾಗಿ ಮಾತ್ರ ನಾವೆಲ್ಲ ಇದ್ದೀವಿ. ನೀವು ಯಾವಾಗ ನಮ್ಮನ್ನು ಅವಾಗೇ ಡಿಸ್ಟರ್ಬ್ ಮಾಡಿ ಯಾವಾಗ ಒಂದ್ಸಲ ಬೈದು ಕಳಿಸ್ರೆ ನಾವು 5 ವರ್ಷಕ್ಕೆ ಆರಾಮ ಹೋಗ್ಬೋದಾಗಿತ್ತು. 10 ವರ್ಷಕ್ಕೆ ಹಿಂಗೆ ಇತ್ತು. 15 ವರ್ಷಕ್ಕೂ ಹೋಗ್ಬೋದಾಗಿತ್ತು. 15 ವರ್ಷ ತನಕ ಏನಾಗಿತ್ತು ನಿಮ್ಮ ಜೊತೆಗೆ ಅಂತ ಹೇಳ್ಬಿಟ್ಟು ಇದಿರಲ್ಲ. ಅದಕ್ಕೆ ಮುಖ್ಯ ಕಾರಣನೇ ನೀವಿಲ್ಲದೆ ನೀವು ಯಾರು ಇಷ್ಟು ಚೆನ್ನಾಗಿ ನಮ್ಗೆ ಪ್ರೀತಿ ತೋರಿಸದೇ ಇದ್ರೆ ನಾವು ನಿಜವಾಗ್ಲೂ ಯಾವಾಗೋ ಈ ಗ್ರಾಮ ಬಿಟ್ಟು ಹೋಗ್ಬೋದು. ನಮ್ಗೆ ಯಾಕೆಂದ್ರೆ ನಮ್ಗೆ 5 ವರ್ಷದ ನಂತರ ನಾವು ಯಾವಾಗ ಚಾನ್ಸ್ ಇರ್ತೀವಿ ಹೋಗ್ಬೋದು. ನಾವು 18 ವರ್ಷ ಸುದೀರ್ಘವಾಗಿ ನಡೆಸ್ಕೊಂಡಿದ್ದೀರಿ. ಅದಕ್ಕೆ ನಿಮ್ಗೆ ಎಲ್ಲರೂ ಧನ್ಯವಾದ. ಪಿಡಿಒ ಗಿರೀಶ್ ನಾಯ್ಕ್ ಮಾತನಾಡಿ, ಜನಾನುರಾಗಿ ವ್ಯಕ್ತಿತ್ವದ ಅಧಿಕಾರಿಯಾಗಿ ಇಲ್ಲಿ ಸೇವೆ ಮಾಡಿದ್ದಾರೆ ಎನ್ನುವುದೇ ಹೆಮ್ಮೆ. ಯಾವುದೇ ಕಪ್ಪು ಚುಕ್ಕೆ ಬಾರದ ರೀತಿ ಗ್ರಾಮಸ್ಥರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ರು. ಅದಕ್ಕಾಗಿ ಇಂದು ಗ್ರಾಮಸ್ಥರು ಮನಪೂರ್ವಕವಾಗಿ ಸನ್ಮಾನಿಸಿದ್ದಾರೆ. ಇದು ವಿನಾಯಕ ನಾಯ್ಕರ ಸಾರ್ಥಕ ಸೇವೆಗೆ ಸಂದ ಗೌರವ ಎಂದರು. ಇಂತಹ ಒಂದು ವ್ಯಕ್ತಿಗಳು, ಇಂತಹ ಒಂದು ಮಾದರಿ ವ್ಯಕ್ತಿಗಳು ಇಷ್ಟು ವರ್ಷಗಳ ಕಾಲ ನಮ್ಮಲ್ಲಿ ಸೇವೆ ಸಲ್ಲಿಸಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ಮುಂದೂ ಕೂಡ ಅವರು ಒಳ್ಳೆಯ ಸೇವೆಯನ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ 18 ವರ್ಷಗಳ ಕಾಲ ಒಂದೇ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆಯನ್ನ ಸಲ್ಲಿಸಿ ಜನಾನುರಾಗಿ ಅಧಿಕಾರಿಯಾಗಿ ಹೊರಗೆ ಹೋಗ್ತಿರುವಂಥದ್ದು ಏನಿದೆಯಲ್ಲ, ಅದು ಎಲ್ಲರ ಹತ್ರನೂ ಕೂಡ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎಷ್ಟೇ ಸಾರ್ವಜನಿಕ ಫೀಲ್ಡ್ ಅಲ್ಲಿ ಇದ್ರೂ ಕೂಡ ಏನೋ ಒಂದು ಸಣ್ಣ ತಪ್ಪುಗಳನ್ನ ಹುಡುಕ್ಲಿಕ್ಕೆ ಆಗ್ತದೆ. ಆದ್ರೆ ಇವರ ಬಗ್ಗೆ ಒಂದು ತಪ್ಪನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಅನೇಕ ಜನರು ನಮ್ಗೆ ಈ ಸಂದರ್ಭದಲ್ಲಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇಂತಹ ಒಂದು ಸೇವೆಯನ್ನ ಮಾಡುವಂಥದ್ದು ಅವರಿಗೆ ಅವರ ಜೀವನದಲ್ಲಿ, ಅವರ ಭವಿಷ್ಯದಲ್ಲಿ, ಅವರ ಮಕ್ಕಳಿಗಿರ್ಬಹುದು, ಅವರ ಮುಂದಿನ ಕುಟುಂಬಕ್ಕಿರಬಹುದು, ದೇವರು ನಿಜಕ್ಕೂ ಕೂಡ ಒಳ್ಳೆಯದನ್ನ ಮಾಡ್ತಾನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಮುಂದೆ ಅವರಿಗೆ ಅವಕಾಶಗಳಿದ್ರೆ ಮತ್ತೆ ವಾಪಸ್ ಕರ್ವಾ ಗ್ರಾಮ ಪಂಚಾಯತಿಗೆ ಬಂದು ಈ ಭಾಗದ ಸಾರ್ವಜನಿಕರಿಗೆ ಸೇವೆ ಮಾಡುವಂತಹ ಒಂದು ಅವಕಾಶಗಳು ಒದಗಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಮುಖ್ಯವಾಗಿ ಅವರಿಗೆ ನಾವು ಮಾಡ್ತಿರುವಂತಹ ಸನ್ಮಾನಗಳು ತುಂಬಾ ಆತ್ಮೀಯವಾದಂತಹ ಸನ್ಮಾನಗಳು. ನೀವು ಬಂದಿರೋರಂತೂ ಎಲ್ಲರೂ ಕೂಡ ಮನಸ್ಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ನೀವು ಆಗಮಿಸಿದ್ದೀರಿ. ಯಾಕಂತ ಹೇಳಿದ್ರೆ ಒಂದು ಅಧಿಕಾರಿಗೆ ಮನಸ್ಪೂರ್ವಕವಾಗಿ ಮಾಡುವಂತಹ ಸನ್ಮಾನಗಳು ಬೇರೆ, ಕೇವಲ ತೋರಿಕೆಗೆ ಮಾಡುವಂತಹ ಸನ್ಮಾನಗಳು ಬೇರೆ ಇರ್ತದೆ. ಆದ್ರೆ ಮನಸ್ಪೂರ್ವಕವಾಗಿ ಸನ್ಮಾನವನ್ನ ಪಡೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರ ಜೀವನ ಸಾರ್ಥಕ ಆಯಿತು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಕರ್ವಾ ಗ್ರಾಮ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಮಾತನಾಡಿ, ವಿನಾಯಕ ನಾಯ್ಕರು ನಮ್ಮ ಗ್ರಾಮಕ್ಕೆ ಮನೆ ಮಗನಾಗಿದ್ರು. ಯಾರಿಗೆ ಕಷ್ಟ ಎಂದು ಬಂದರೂ ಅಥವಾ ಏನೇ ಕಾರ್ಯಕ್ರಮ ನಡೆದರೂ ತಮ್ಮಿಂದಾದ ಸಹಾಯ ಮಾಡುತ್ತಿದ್ದರು. ಆಸ್ಪತ್ರೆಯಲ್ಲಿ ವೈದ್ಯರಿದ್ದಾರಾ ಎಂದು ಕೇಳುವ ಬದಲು ವಿನಾಯಕ್ ಅವರು ಇದ್ದಾರಾ ಎಂದು ಕೇಳುತ್ತಿದ್ದರು ಎಂದರು.
ಕರ್ವಾ ವಿಎಸ್ಎಸ್ ಮುಖ್ಯ ಕಾರ್ಯನಿರ್ವಾಹಕ ಮೋಹನ್ ನಾಯ್ಕ್ ಮಾತನಾಡಿ, ಸುದೀರ್ಘವಾಗಿ ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡುವುದು ಬಹಳ ಕಷ್ಟದಾಯಕ. ವಿನಾಯಕ್ ನಾಯ್ಕ್ ಅವರು ಯಾವಾಗಲೂ ನಗುಮುಖದಿಂದ ಸೇವೆ ನೀಡುತ್ತಿದ್ದರು. ಅವರು ಕೇವಲ ವೈದ್ಯಕೀಯ ಸೇವೆ ಮಾತ್ರವಲ್ಲದೆ ಸಾಹಿತಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ ಎಂದರು. ವೇದಿಕೆಯಲ್ಲಿ ಶ್ರೀ ಸಿದ್ಧಿವಿನಾಯಕ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕ SL ನಾಯ್ಕ್, ಗ್ರಾಮಸ್ಥ ರಾಮಪ್ಪ ನಾಯ್ಕ್ ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು, ಊರ ನಾಗರಿಕರು ಪಾಲ್ಗೊಂಡಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.